ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನಿದೆ, ದ್ವಾದಶ ರಾಶಿಯವರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ಈ ದಿನ ತಿಳ್ಕೊಳ್ಳೋಣ. ಈ ದಿನ 2026 ಜುಲೈ ತಿಂಗಳ 2ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ದ್ವಿತೀಯದ ತಿಥಿ ಇರುವಂಥ ದಿನ. ಈ ದಿನ ಬೆಳಿಗ್ಗೆ 7:38 ಇರಲಿದೆ. ನಂತರ ತೃತೀಯ ಆರಂಭ ಆಗುತ್ತೆ. ಇದು ಕೂಡ ನಾಳೆ ಬೆಳಿಗ್ಗೆ 8:46 ಇರಲಿದೆ. ನಂತರ ಚತುರ್ಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 8:52 ಇರಲಿದೆ. ನಂತರ ಶ್ರವಣ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಬೆಳಿಗ್ಗೆ 9:40 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ವೈಧೃತಿ ಯೋಗ. ಇದು ಈ ದಿನ ಅಪರಾಹ್ನ 4:38 ಇರಲಿದೆ. ನಂತರ ವಿಷ್ಕಂಭ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:03 ಅಪರಾಹ್ನ 3:39 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:15 ಬೆಳಿಗ್ಗೆ 10:51 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:02 ಬೆಳಿಗ್ಗೆ 7:39 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:05 ಬೆಳಿಗ್ಗೆ 11:01 ಇನ್ನು ಅಪರಾಹ್ನ 3:40 ಅಪರಾಹ್ನ 4:35 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:56 ಮಧ್ಯಾಹ್ನ 12:52 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 12:21 ರಾತ್ರಿ 2:06 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಮಧ್ಯಾಹ್ನ 12:16 ಮಧ್ಯಾಹ್ನ 2:01 ಚಗೋದಯದ ಲಾಭದ ಸಮಯ. ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ಅದರಲ್ಲೂ ಈ ಹಣಕಾಸಿನ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು ನೀವು ಈ ಚಗೋದಯದ ಲಾಭದ ಸಮಯವನ್ನು ಅನುಸರಣೆ ಮಾಡೋದ್ರಿಂದ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳು ಉತ್ತರೋತ್ತರ ಅಭಿವೃದ್ಧಿಯನ್ನು ಸಾಧಿಸುತ್ತೆ. ಹಾಗಾಗಿ ನಿಮಗೆ ನಿಮ್ಮ ವ್ಯಾಪಾರದಲ್ಲಿ ಉತ್ತಮವಾದಂಥ ಭವಿಷ್ಯವನ್ನು ಕಾಣಲಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಹಾಗಾಗಿ ಪ್ರತಿನಿತ್ಯ ನೀವು ಈ ಚಗೋದಯದ ಲಾಭದ ಸಮಯವನ್ನು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:55 ಸೂರ್ಯಾಸ್ತ ಸಂಜೆ 6:49. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು ಅಂತ ಹೇಳಿದ್ರೆ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಅನುಕೂಲಕರವಾಗಿರುವಂಥ ಸಂದರ್ಭ. ಅದರಲ್ಲೂ ನಾವು ಸಂಪಾದನೆ ಮಾಡುವಂಥ ಗೌರವ ಆಗಲಿ, ನಮ್ಮ ಜ್ಞಾನ ಆಗಲಿ, ಹಾಗೆ ಶ್ರದ್ಧೆ, ಸದ್ಗುಣ, ಗಾಂಭೀರ್ಯ, ಪಾಂಡಿತ್ಯ, ಸಂಪತ್ತು ಇದೆಲ್ಲದಕ್ಕೂ ಕೂಡ ಗುರು ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರು ನಿಷ್ಠೆಯಿಂದ
ಈ ದಿನದ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ ಅಂಥವ್ರಿಗೆ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕೇ ಸಿಕ್ಕತ್ತೆ. ಇನ್ನು ಈ ದಿನ ಗುರುವಿನಿಂದ ನಮಗೆ ಭಾಗ್ಯೋದಯ ಆಗುವಂಥದ್ದು, ಹಾಗೆ ನಮ್ಮ ಪಾಂಡಿತ್ಯ ಅಂದರೆ ನಮ್ಮ ಜ್ಞಾನ ಅದು ಕೂಡ ವೃದ್ಧಿಯಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ನಾವು ಕೂಡ ಈ ದಿನ ಧರ್ಮದ ಆಧಾರದಲ್ಲಿ ಹಾಗೆ ಶ್ರದ್ಧೆಯಿಂದ ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದ್ರಿಂದ ಉತ್ತಮ ಫಲಿತಾಂಶ ಸಿಕ್ಕತ್ತೆ. ಇನ್ನು ಧನ ಪ್ರಾಪ್ತಿಗೆ, ಪುತ್ರ ಪ್ರಾಪ್ತಿಗೆ ಗುರು ಕಾರಕ. ಹಾಗಾಗಿ ಕುಟುಂಬದಲ್ಲಿ ಸಂತಾನ ಆಗಬೇಕು, ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಹಣಕಾಸಿನ ವಿಚಾರಗಳು ಸುಸ್ಥಿರವಾಗಿರಬೇಕು ಅಂತ ಹೇಳಿದ್ರೆ ಈ ದಿನ ವಿಶೇಷವಾಗಿ ನೀವು ಗುರುವನ್ನ ಆರಾಧನೆ ಮಾಡಬೇಕು, ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಹೇಳ್ಕೊಳ್ಬೇಕು, ಹಾಗೆ ಗುರುವನ್ನ ಬಲಪಡಿಸಿಕೊಳ್ಳುವಂತಹ ಕೆಲವೊಂದು ಅತ್ಯಗತ್ಯವಾದಂತಹ ಕ್ರಮಗಳನ್ನು ನೀವು ಅನುಸರಣೆ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳೇನಿದೆ ಅದು ಆದಷ್ಟು ಗುರುಹೋರದಲ್ಲಿ ಆರಂಭ ಮಾಡೋದ್ರಿಂದ ನಿಮ್ಮ ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಅನುಕೂಲತೆಗಳು ಉಂಟಾಗುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:29 ಬೆಳಿಗ್ಗೆ 6:37 ಇನ್ನು ಮಧ್ಯಾಹ್ನ 1:27 ಮಧ್ಯಾಹ್ನ 2:35 ಹಾಗೆ ರಾತ್ರಿ 8:53 ರಾತ್ರಿ 9:45 ಗುರುಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿಹೋರ ಏನಿದೆ ಇದು ಸ್ವಲ್ಪ ನಿಧಾನಗತಿಯಲ್ಲಿ ಚಲಿಸುವಂಥದ್ದು. ಈ ಶನಿಹೋರವೇ ಹಾಗೆ. ಹಾಗಾಗಿ ಶನಿಹೋರದಲ್ಲಿ ನಿಮ್ಮ ಚಟುವಟಿಕೆಗಳು ಆರಂಭ ಆದರೆ ಕೆಲಸ ನಿಧಾನ ಆಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶಗಳು ಬೇಗ ಸಿಕ್ಕಲ್ಲ. ಅದಕ್ಕಾಗಿಯೇ ನೀವು ತಾಳ್ಮೆಯಿಂದ ಕೆಲವೊಂದು ತೀರ್ಮಾನಗಳನ್ನು ಕೂಡ ಕೈಗೊಳ್ಳುವಂಥ ಸಂದರ್ಭ ಇದೆ. ಆದರೂ ಕೂಡ ಈ ದಿನ ನೀವು ಯಾವುದೇ ರೀತಿಯ ಪ್ರಮುಖ ಕಾರ್ಯಗಳನ್ನು ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಮಧ್ಯಾಹ್ನ 12:19 ಮಧ್ಯಾಹ್ನ 1:27 ಇನ್ನು ರಾತ್ರಿ 8:01 ರಾತ್ರಿ 8:53 ಇನ್ನು ಮಧ್ಯರಾತ್ರಿ 2:03 ಮಧ್ಯರಾತ್ರಿ 2:55 ಶನಿಹೋರ ಇರುವಂಥ ಸಮಯ. ಇದನ್ನು ನೀವು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಬುಧ ಹೋರ ಮಾತ್ರ ಅನ್ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಆರ್ಬಿಟ್ರೇಷನ್ ವಿಚಾರ, ಇನ್ನು ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂಥ ವಿಚಾರಗಳೇನೇ ಇದ್ರೂ ಈ ದಿನ ಅದನ್ನು ತಟಸ್ಥಗೊಳಿಸುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ಬುಧ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:02 ಬೆಳಿಗ್ಗೆ 11:10 ಇನ್ನು ಸಂಜೆ 5:59 ರಾತ್ರಿ 7:07 ಹಾಗೆ ರಾತ್ರಿ 12:18 ರಾತ್ರಿ 1:11 ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಈ ದಿನ ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ ತುಂಬ ಅನುಕೂಲವನ್ನು ತರುವಂಥ ಹೊರ ಈ ರವಿ ಹೋರ. ಹಾಗಾಗಿ ನಿಮ್ಮ ಚಟುವಟಿಕೆಗಳನ್ನು ಕೂಡ ಈ ರವಿ ಹೋರದಲ್ಲೇ ಆರಂಭ ಮಾಡಿ. ಇನ್ನು ಉದ್ಯೋಗಸ್ಥರು, ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮೇಲಧಿಕಾರಿಗಳು ಹೇಳುವಂತಹ ಕೆಲವೊಂದು ಮಾರ್ಗದರ್ಶನಗಳನ್ನು ಅನುಸರಣೆ ಮಾಡೋದ್ರಿಂದ ನಿಮಗೆ ಮನಸ್ಥಿತಿ ಚೆನ್ನಾಗಿರುತ್ತೆ. ಏನೋ ಒಂದು ಸಾಧನೆ ಮಾಡಿದಂತಹ ಒಂದು ಸಾಧಕನ ಸ್ಥಾನ ನಿಮ್ಮದಾಗತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:46 ಬೆಳಿಗ್ಗೆ 8:54 ಇನ್ನು ಅಪರಾಹ್ನ 3:44 ಅಪರಾಹ್ನ 4:52 ಹಾಗೆ ರಾತ್ರಿ 10:36 ರಾತ್ರಿ 11:28 ರವಿ ಹೋರ ಇರುವಂಥ ಸಮಯ. ಇದನ್ನ ಈ ದಿನ ಸ್ವಲ್ಪ ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಈ ದಿನದ ರವಿ ಹೋರವನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಶುಕ್ರವಾರ ತುಂಬ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಈ ದಿನದ ಶುಕ್ರ ಹೋರದಲ್ಲಿ ಮಾಡ್ಬೋದು. ಜೊತೆಗೆ ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಉತ್ತಮವಾದಂಥ ಒಂದು ಪ್ರಗತಿಯನ್ನು ಕಾಣುವಂಥ ಸಾಧ್ಯತೆ ಇದೆ. ಏಕೆಂದರೆ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳು ಈ ದಿನ ತುಂಬ ಬಿರುಸಿನಿಂದ ನಡೆಯುತ್ತೆ. ಇನ್ನು ಈ ದಿನ ನಿಮ್ಮ ಕ್ಲೈಂಟನ್ನು ಮೀಟ್ ಮಾಡುವಂಥದ್ದಾಗಲಿ ಅಥವಾ ಯಾವುದೇ ರೀತಿಯ ಹಣಕಾಸಿಗೆ ಸಂಬಂಧಪಟ್ಟಂಥ ವಿಚಾರಗಳ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದನ್ನಾಗಲಿ ಶುಕ್ರ ಹೋರದಲ್ಲೇ ಮಾಡೋದರಿಂದ ನಿಮಗೆ ಉತ್ತಮವಾದಂಥ ಫಲಿತಾಂಶ ಸಿಕ್ಕತ್ತೆ. ಹಾಗಾಗಿ ಈ ದಿನ ಶುಕ್ರ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:54 ಬೆಳಿಗ್ಗೆ 10:02
ಇನ್ನು ಅಪರಾಹ್ನ 4:52 ಸಂಜೆ 6 ಗಂಟೆಯವರೆಗೆ, ಇನ್ನು ರಾತ್ರಿ 11:28 ರಾತ್ರಿ 12:20 ಶುಕ್ರಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅದನ್ನು ತಿಳ್ಕೊಳ್ಳಿ. ಹಾಗೆ ಯಾವ ಕೆಲಸಕ್ಕೆ ಸೂಕ್ತವಾಗಿದೆ ಅನ್ನುವಂಥ ವಿಚಾರಗಳನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ನೀವು ಇದನ್ನು ನಿಮ್ಮ ಸಂದರ್ಭೋಚಿತವಾಗಿ ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಏಕೆಂದರೆ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ. ಹಾಗಾಗಿ ನಿಮ್ಮ ಪ್ರತಿಯೊಂದು ಕೆಲಸ ಕೂಡ ನಿಮಗೆ ಸಮಾಧಾನವನ್ನು ತರುತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಸಂಖ್ಯಾಶಾಸ್ತ್ರದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಅದರಲ್ಲೂ ಈ ಗೋಚಾರದಲ್ಲಿ ಸಂಖ್ಯಾಶಾಸ್ತ್ರದ ಉಪಯೋಗ ಹೇಗಿರುತ್ತೆ ಅನ್ನುವಂಥ ಒಂದು ವಿಚಾರ. ಸಾಮಾನ್ಯವಾಗಿ ನಾವು ಗೋಚಾರ ಅಂತ ಹೇಳಿದ್ರೆ ಚಂದ್ರನ ಈ ಚಲನೆಯನ್ನು ಆಧರಿಸಿ ದಿನ ಭವಿಷ್ಯವನ್ನು ಅಥವಾ ದಿನದ ಆಗು ಹೋಗುಗಳ ಬಗ್ಗೆ ಸ್ಥೂಲವಾಗಿ ನಾವು ನೋಡುವಂಥದ್ದಿದೆ. ಆದರೆ ಇಲ್ಲಿ ಸಂಖ್ಯಾಶಾಸ್ತ್ರದ ಮೂಲಕ ಗೋಚಾರವನ್ನು ಹೇಗೆ ತಿಳ್ಕೊಳ್ಬೋದು ಅನ್ನುವಂಥ ಅಂಶ ಬಹಳ ಜಟಿಲವಾಗಿರುವಂಥದ್ದು. ಅದರ ಬಗ್ಗೆ ಒಂದಷ್ಟು ಮಾಹಿತಿ. ಇಲ್ಲಿ ಗೋಚಾರವನ್ನು ಸಂಖ್ಯಾಶಾಸ್ತ್ರದ ಆಧಾರದ ಮೇಲೆ ಭವಿಷ್ಯದ ಫಲಿತಾಂಶವನ್ನು ನಿರ್ಧಾರ ಮಾಡಲಿಕ್ಕೆ ಕೂಡ ಉಪಯೋಗಿಸಿಕೊಳ್ಳುವಂಥದ್ದು ಇದೆ. ಹೇಗೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯ ಜನ್ಮ ದಿನಾಂಕದಲ್ಲಿ ನಿರ್ಧಾರಿತವಾದಂತಹ ಸಂಖ್ಯೆಗಳು ಯಾವ್ಯಾವುದಿದೆ, ಅದು ಹೆಸರಿನ ಸಂಖ್ಯೆಗಳನ್ನು ಸೂಚಿಸುವಂಥ ಗ್ರಹಗಳಿಗೆ ಕೇಂದ್ರ, ತ್ರಿಕೋಣ, ಉಪಚಯ, ಪಣಪರ, ಅಪೋಕ್ಲಿಮ, ದುಸ್ಥಾನ, ಮಾರಕ, ಬಾಧಕ ಸ್ಥಾನಗಳಲ್ಲಿ ಮತ್ತು ರವಿಯಿಂದ ಕೇತು ಗ್ರಹಗಳ ಸಂಚಾರ, ಈ ಸ್ಥಿತಿ ಆಧಾರದ ಮೇಲೆ ಘಟನೆಗಳನ್ನು ನಿರ್ಧರಿಸಲಿಕ್ಕೂ ಕೂಡ ಸಾಧ್ಯ ಆಗಿದೆ. ಹಾಗಾಗಿ ಇಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ವ್ಯಕ್ತಿಯ ಈ ಜನನದ ದಿನಾಂಕ ಏನಿದೆ ಅದು ಬಹಳ ಮುಖ್ಯವಾಗಿ ಪರಿಗಣಿಸಲ್ಪಡುವಂಥದ್ದು. ಇಲ್ಲಿ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೇಂದ್ರ ಸ್ಥಾನಗಳು ಅಂತ ಹೇಳಿದ್ರೆ 1, 4, 7 ಮತ್ತು 10ನೇ ಮನೆಗಳು. ತ್ರಿಕೋಣ ಸ್ಥಾನಗಳು ಅಂತ ಹೇಳಿದ್ರೆ 1, 5 ಮತ್ತು 9ನೇ ಮನೆಗಳು. ಉಪಚಯ ಸ್ಥಾನಗಳು 3, 6, 10 ಮತ್ತು 11ನೇ ಮನೆಗಳು. ಪಣಪರ ಸ್ಥಾನಗಳು 2, 5, 8 ಮತ್ತು 11ನೇ ಮನೆಗಳು. ಅಪೋಕ್ಲಿಮ ಸ್ಥಾನಗಳು 3, 6, 9 ಮತ್ತು 12ನೇ ಮನೆಗಳು. ಇನ್ನು ದುಸ್ಥಾನ ಸ್ಥಾನಗಳು 6, 8 ಮತ್ತು 12ನೇ ಮನೆಗಳು. ಮಾರಕ ಸ್ಥಾನಗಳು 2 ಮತ್ತು 7ನೇ ಮನೆ. ಹಾಗೆ ಈ ಬಾಧಕ ಸ್ಥಾನಗಳು ಚರರಾಶಿ ಆಗಿದ್ದರೆ 11, ಸ್ಥಿರ ರಾಶಿ ಆಗಿದ್ದರೆ 9, ಇನ್ನು ದ್ವಿಸ್ವಭಾವ ರಾಶಿ ಆಗಿದ್ದರೆ 7. ಇದನ್ನು ನಾವು ಬಾಧಕ ಸ್ಥಾನಗಳು ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗಾಗಿ ಬಹಳ ವಿಶೇಷವಾಗಿ ನಾವು ಈ ಒಂದು ಅಂಶಗಳನ್ನು ಗೋಚಾರದಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಯಾವ ರೀತಿಯಲ್ಲಿ ಸಂಖ್ಯಾಶಾಸ್ತ್ರವನ್ನು ಉಪಯೋಗಿಸಿಕೊಂಡು ನಾವು ಫಲಾಫಲಗಳನ್ನು ನಿರ್ಧರಿಸ್ಬೋದು ಅನ್ನುವಂಥ ವಿಚಾರಗಳನ್ನು ಇಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇಲ್ಲಿ ಹಾಗೆ ಸಂಯುಕ್ತ ಸಂಖ್ಯೆಗಳು ಕೂಡ ವೈದಿಕ ಶಾಸ್ತ್ರದಲ್ಲಿ ಕೆಲವು ಯೋಗಗಳನ್ನು ನಿರ್ಮಾಣ ಮಾಡುತ್ತೆ. ಆ ಯೋಗಗಳನ್ನು ಕೂಡ ವ್ಯಕ್ತಿ ಜನಿಸಿರುವ ದಿನಾಂಕ ಹಾಗೆ ಹೆಸರಿನ ಆಧಾರದ ಮೇಲೆ ನಿರ್ಧಾರ ಮಾಡಿ ಫಲಿತಾಂಶವನ್ನು ಕೂಡ ಹೇಳಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಪಂಚ ಮಹಾಪುರುಷ ಯೋಗ ಇರಲಿ, ಸೂರ್ಯಾಧಿಯೋಗ, ಚಂದ್ರಾಧಿಯೋಗ, ರಾಜಯೋಗ, ವಿಪರೀತ ರಾಜಯೋಗ, ನೀಚಭಂಗ ರಾಜಯೋಗ, ಇವುಗಳನ್ನು ನಾವು ಈ ಒಂದು ಆಧಾರದ ಮೇಲೆ ಹೇಳಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಈ ವೈದಿಕ ಜ್ಯೋತಿಷ್ಯದ ಒಂದು ಸಣ್ಣ ವಿಭಾಗ ಇದು. ಏಕೆಂದರೆ ಈ ಸಂಖ್ಯಾಶಾಸ್ತ್ರ ಸಣ್ಣ ವಿಭಾಗ ಆಗಿರೋದ್ರಿಂದಲೇ ಸಂಖ್ಯಾಶಾಸ್ತ್ರದ ತಾಯಿ ಇದು ಅನ್ನುವಂಥ ಒಂದು ವಿಚಾರ ಹೇಳುವಂಥದ್ದಿದೆ. ಹಾಗಾಗಿನೇ ಇಲ್ಲಿ ಸಂಖ್ಯಾಶಾಸ್ತ್ರದ ತಾಯಿ ಈ ವೈದಿಕ ಜ್ಯೋತಿಷ್ಯ. ಇಲ್ಲಿ ಸಂಖ್ಯಾಶಾಸ್ತ್ರ ತನ್ನ ಎಲ್ಲ ರೀತಿಯ ಪ್ರಭಾವವನ್ನು ಕೂಡ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಸಹಾಯದಿಂದಲೇ ಪಡ್ಕೊಳ್ಳುತ್ತೆ ಅನ್ನುವಂಥ ಒಂದು ವಿಚಾರ. ಹಾಗಾಗಿನೇ ಸಂಖ್ಯಾಶಾಸ್ತ್ರ ಪ್ರಮುಖವಾಗಿ ಆಧರಿಸಿರುವಂಥದ್ದು ವೈದಿಕ ಜ್ಯೋತಿಷ್ಯ ಶಾಸ್ತ್ರವನ್ನು. ಇನ್ನು ಸಂಖ್ಯಾಶಾಸ್ತ್ರದಿಂದ ಈ ಕುಂಡಲಿಗಳಲ್ಲಿ ಗ್ರಹಗಳ ಬಲದ ಪರಿಣಾಮ ಅಥವಾ ಈ ಫಲಿತಾಂಶಗಳು ಯಾವ ರೀತಿಯಲ್ಲಿರುತ್ತೆ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡಿಕೊಂಡು ದೃಢಪಡಿಸ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ಹಾಗಾಗಿ
ಈ ಕುಂಡಲಿಯ ಆಧಾರದ ಮೇಲಿರುವಂಥ ಮನೆಗಳು ಮತ್ತು ಆ ಮನೆಗಳ ಸಂಖ್ಯೆ ಇವುಗಳ ಆಧಾರದಿಂದ ನಾವು ಆ ಫಲಾಫಲಗಳನ್ನು ನಿರ್ಧಾರ ಮಾಡ್ಬೋದು. ಇನ್ನು ಸಂಖ್ಯಾಶಾಸ್ತ್ರದಿಂದ ಅಂದರೆ ಒಬ್ಬ ವ್ಯಕ್ತಿಯ ಜನ್ಮ ದಿನಾಂಕದ ಸಂಖ್ಯೆ ಹಾಗೆ ಜನ್ಮ ದಿನಾಂಕವನ್ನು ಕೂಡಿಸಿದಾಗ ಬರುವಂಥ ಒಟ್ಟು ಮೊತ್ತ ಏನಿದೆ ಆ ಒಂದು ಸಂಖ್ಯೆ ನಮಗೆ ಸಿಕ್ಕತ್ತಲ್ಲ, ಆ ಸಂಖ್ಯೆ ಎಷ್ಟು ಪ್ರಭಾವವನ್ನು ಆ ವ್ಯಕ್ತಿಯ ಮೇಲೆ ಬೀರುತ್ತೆ ಅನ್ನುವಂಥದ್ದನ್ನು ಕೂಡ ಸೂಚಿಸುತ್ತೆ. ಹಾಗಾಗಿ ನಿಖರವಾಗಿ ನಮಗೆ ಹುಟ್ಟಿದ ದಿನಾಂಕ ಗೊತ್ತಾಗಬೇಕು ಇಲ್ಲಿ. ಆಗ ಮಾತ್ರ ನಮಗೆ ಆ ವ್ಯಕ್ತಿಯ ಜನನದ ಸಮಯದ ಪ್ರಭಾವವನ್ನು ತಿಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಒಬ್ಬ ವ್ಯಕ್ತಿಯ ಹೆಸರನ್ನು ಸಂಖ್ಯೆಗಳ ಆಧಾರದಿಂದ ಕೂಡಿಸಿ ಬಂದ ಮೊತ್ತದ ಸಂಖ್ಯೆಯಿಂದ ಆ ವ್ಯಕ್ತಿಯ ವ್ಯಕ್ತಿತ್ವ, ಆ ವ್ಯಕ್ತಿಯ ಗುಣ ಹೇಗಿತ್ತು, ಹೇಗಿರುತ್ತೆ ಅಥವಾ ಆ ವ್ಯಕ್ತಿಯ ಲಕ್ಷಣಗಳೇನು ಅನ್ನುವಂಥ ವಿಚಾರವನ್ನು ಕೂಡ ಸುಲಭವಾಗಿ ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿಯ ಕುಂಡಲಿಯಲ್ಲಿ ಒಂದೊಂದು ಭಾವದಲ್ಲಿ ಒಂದೊಂದು ಬಾರಿ 2, 3, 4, 5 ಹೀಗೆ ಗ್ರಹಗಳ ಸಂಯೋಗಗಳು ಇರುತ್ತೆ. ಆಗ ಈ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆ ಭಾವ ಹೇಗೆ ಬಲವನ್ನು ಯಾವ ಗ್ರಹದಿಂದ ಪಡೆಯುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ನಿಖರವಾಗಿ ತಿಳಿಲಿಕ್ಕೆ ಸಾಧ್ಯವಾಗುತ್ತೆ. ಆ ಒಂದು ಸಂದರ್ಭದಲ್ಲೇ ಈ ಸಂಖ್ಯಾಶಾಸ್ತ್ರ ಉಪಯೋಗಕ್ಕೆ ಬರುತ್ತೆ. ಹಾಗೆ ಯಾವ ಗ್ರಹದ ದಶಾಭುಕ್ತಿ ನಡೀತಾ ಇದೆಯೋ ಆ ಗ್ರಹ ಆ ವ್ಯಕ್ತಿ ಜನಿಸಿರುವಂಥ ದಿನಾಂಕದಲ್ಲಿ ಆ ಗ್ರಹದ ಸಂಖ್ಯೆ ಬಂದಿದ್ದರೆ, ಆ ಹೆಸರಿನಲ್ಲಿದ್ದರೆ ಅದೇ ಶುಭ ಅಥವಾ ಅಶುಭ ಫಲವನ್ನು ಕೊಡತ್ತೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಆ ಗ್ರಹ ಶತ್ರುಗ್ರಹವ ಅಥವಾ ಮಿತ್ರಗ್ರಹವ ಅನ್ನುವಂಥದ್ದನ್ನು ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಒಟ್ಟಾರೆ ಈ ಭವಿಷ್ಯದ ನಿರ್ಧಾರ ಮಾಡುವಂಥ ಸಂದರ್ಭದಲ್ಲಿ ಸಂಖ್ಯಾಶಾಸ್ತ್ರ ಕೂಡ ನಿಖರವಾದಂಥ ಒಂದು ಮಾಹಿತಿಯನ್ನು ಒದಗಿಸುತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿಗೆ ಬಂದಿರುವಂಥ ಅದೃಷ್ಟದ ಸಮಯ ಅಥವಾ ದುರಾದೃಷ್ಟದ ಸಮಯ ಇದನ್ನು ಕೂಡ ದಶಾಭುಕ್ತಿಯಲ್ಲಿ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇಲ್ಲಿ ಬಹಳ ವಿಶೇಷವಾಗಿ ದಶಾಭುಕ್ತಿ ನಡೆಯುತ್ತಲ್ಲ, ಆ ದಶಾಭುಕ್ತಿಯ ಗ್ರಹ ಯಾವುದು ಮತ್ತು ಆ ಗ್ರಹದ ಸಂಖ್ಯೆ ಯಾವುದು ಅನ್ನುವಂಥದ್ದನ್ನು ನಾವು ಇಲ್ಲಿ ತಿಳ್ಕೊಂಡು ಮುಂದುವರಿಬೇಕಾಗತ್ತೆ. ಹಾಗೆ ಈ ಸಂಖ್ಯಾಶಾಸ್ತ್ರದ ಪ್ರಕಾರ ಬಣ್ಣಗಳ ಪ್ರಭಾವ ಕೂಡ ವ್ಯಕ್ತಿಯ ಮೇಲೆ ಆಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಅದಕ್ಕಾಗಿಯೇ ಕೆಲವರು ತಮಗೆ ಹೊಂದಾಣಿಕೆ ಆಗುವಂಥ ಬಣ್ಣಗಳನ್ನು ಮಾತ್ರ ಸೆಲೆಕ್ಟ್ ಮಾಡಿಕೊಳ್ಳುವಂಥದ್ದು ಇದೆ. ಇದು ನಿಯಮ ಏನಂದರೆ 9 ಗ್ರಹಗಳ ಸಂಖ್ಯೆ ಮತ್ತು ಬಣ್ಣಗಳ ಆಧಾರ ತೆಗೆದುಕೊಂಡು ವ್ಯಕ್ತಿಯ ಹೆಸರನ್ನು ಹಾಗೆ ಜನ್ಮ ದಿನಾಂಕ ಅದರ ವಿವರಗಳ ಮೂಲಕ ಬಣ್ಣಗಳ ಈ ಪ್ರಭಾವವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಅಂದರೆ ಯಾವ ಬಣ್ಣ ಯಾವ ರಾಶಿಯವರಿಗೆ ಹೊಂದಾಣಿಕೆ ಆಗುತ್ತೆ ಅನ್ನುವಂಥ ವಿಚಾರವನ್ನು ಇಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನಾವು ಈ ನಾಮಫಲಕಗಳನ್ನು ಬರೆಸ್ತೇವೆ. ಆ ನಾಮಫಲಕಗಳು ಯಾವ ಬಣ್ಣದಲ್ಲಿರಬೇಕು ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗುತ್ತೆ. ಇನ್ನು ಕಚೇರಿಗೆ, ಮನೆಗೆ, ವಾಹನಕ್ಕೆ ಯಾವ ಬಣ್ಣ ಇದೆ ಅನ್ನುವಂಥದ್ದು ಕೂಡ ಪ್ರಮುಖವಾಗುತ್ತೆ. ಏಕೆಂದರೆ ಬಣ್ಣಗಳ ಆಧಾರವೇ ಅಲ್ಲಿ ಧನಾತ್ಮಕ ಶಕ್ತಿಯನ್ನು ರೂಪಿಸುವಂಥದ್ದು, ಒಂದು ಪಾಸಿಟಿವ್ ಎನರ್ಜಿ ಬರುವಂಥದ್ದು ಈ ಬಣ್ಣಗಳ ಮೂಲಕವಾಗಿದೆ. ಹಾಗೆ ಮನೆಯ ಮುಂದೆ ಗಿಡಗಳನ್ನು ಬೆಳೆಸ್ತೀವಿ. ಆ ಗಿಡಗಳು ಕೊಡುವಂಥ ಹೂವುಗಳ ಬಣ್ಣ ಯಾವುದಿದೆ ಅದು ಕೂಡ ಜೀವನದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಇನ್ನು ದೇವಾಲಯದಲ್ಲಿ ದೇವರ ಅಲಂಕಾರಕ್ಕಾಗಿ ಬಯಸುವಂಥ ಹೂವು ಮತ್ತು ಅದರ ಬಣ್ಣ ಇದು ಮುಖ್ಯ. ಹಾಗೆ ಆಭರಣಗಳನ್ನು ಧರಿಸುವಂಥದ್ದಾಗಲಿ ಒಡವೆ ವಸ್ತ್ರಗಳನ್ನು ಧರಿಸುವಂಥದ್ದಕ್ಕಾಗಲಿ ಈ ಬಣ್ಣ ನಮಗೆ ತುಂಬ ಉಪಯೋಗಕ್ಕೆ ಬರುತ್ತೆ. ಆದ್ದರಿಂದಲೇ ಸಂಖ್ಯಾಶಾಸ್ತ್ರಗಳ ಉಪಯೋಗಗಳನ್ನು ಮತ್ತು ಅದರ ಒಂದು ಚೌಕಟ್ಟಿನೊಳಗೆ ಉಪಯೋಗ ಮಾಡಿಕೊಂಡ್ರೆ ಜೀವನದಲ್ಲಿ ಕೆಲವೊಂದು ವಿಶೇಷವಾದಂತಹ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅಲ್ಲಿ ಯಾವುದೇ ಗ್ರಹ ವೀಕ್ ಆಗಿದ್ದರೆ ಅದನ್ನು ಸ್ಟ್ರೆಂಥನ್ ಮಾಡಿಕೊಳ್ಳಿಕ್ಕೆ ಈ ಸಂಖ್ಯಾಶಾಸ್ತ್ರದಿಂದ ಸಾಧ್ಯ ಆಗತ್ತೆ ಅನ್ನುವಂಥ ವಿಚಾರ ನಮ್ಮ ಗುರು ಹಿರಿಯರಲ್ಲಿ ಇರುವಂಥದ್ದು. ಹಾಗಾಗಿನೇ ಈ ಸಂಖ್ಯಾಶಾಸ್ತ್ರ ತುಂಬ ಅಗಾಧವಾದಂತಹ ಒಂದು ವಿಚಾರವನ್ನು ಒಳಗೊಂಡಿರುವಂಥದ್ದು. ಆದರೂ ಕೂಡ ಅದು ಜ್ಯೋತಿಷ್ಯ ಶಾಸ್ತ್ರವನ್ನು ಬಿಟ್ಟು ಸ್ವತಂತ್ರವಾಗಿ ವ್ಯಕ್ತಿಯ ಭವಿಷ್ಯವನ್ನು ನಿರ್ಧರಿಸಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಇಲ್ಲಿ ಭವಿಷ್ಯ ಅಂದರೆ ವ್ಯಕ್ತಿಯ ಸಾಧಕ ಬಾಧಕಗಳಿರ್ಬೋದು ಅಥವಾ ಒಳಿತು ಕೆಡುಕುಗಳಿರ್ಬೋದು, ಕಷ್ಟ ನಷ್ಟಗಳಿರ್ಬೋದು, ಆಯುಷ್ಯ ಇರ್ಬೋದು, ಇಂಥದ್ದೆಲ್ಲವನ್ನು ನಿಖರವಾಗಿ ನೋಡಲಿಕ್ಕೆ ಸಾಧ್ಯ ಇದೆ. ಇದರಿಂದ ಎಷ್ಟೋ ಬಾರಿ ವ್ಯಕ್ತಿಗೆ ಒಳ್ಳೆಯದೇ ಆಗಿರುತ್ತೆ. ಹಾಗಾಗಿ ಇಲ್ಲಿ ಸಂಖ್ಯಾಶಾಸ್ತ್ರ ಕೂಡ ವಿಶೇಷ ಪ್ರಭಾವವನ್ನು ಬೀರಿದೆ ಅನ್ನುವಂಥದ್ದನ್ನು
ಗಮನಿಸ್ತಾ ಇರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ 10ರಲ್ಲಿ ಚಂದ್ರ ಇರುವಂತಹ ದಿನ. ಅಂದರೆ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಈ ದಿನ ನಿಮ್ಮ ಕೆಲಸ ಕಾರ್ಯಗಳು ಬಹಳ ವಿಶೇಷ ರೀತಿಯಲ್ಲಿ ನಡೆಯುವಂಥದ್ದಿದೆ. ಹಾಗೆ ಯಾವುದೇ ರೀತಿಯ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಇದ್ದರೂ ಕೂಡ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಆಗುತ್ತೆ. ಹಾಗಾಗಿ ಈ ದಿನ ಎಲ್ಲವೂ ಕೂಡ ನಿಮ್ಮ ಲೆಕ್ಕಾಚಾರದಂತೆಯೇ ನಡೆಯುವಂಥದ್ದು. ಹಾಗೆ ಹಣದ ವಿಚಾರದಲ್ಲೂ ಕೂಡ ಈ ದಿನ ನೀವು ತುಂಬ ಬ್ಯಾಲೆನ್ಸ್ ಮಾಡುವಂಥದ್ದು ಇದೆ. ಹಾಗಾಗಿ ನಿಮ್ಮ ದುಡಿಮೆಯನ್ನು ಹೆಚ್ಚಳ ಮಾಡಿಕೊಳ್ಳುವಂಥದ್ದು, ಒಂದು ಆದಾಯಕ್ಕಿಂತ 2 ಆದಾಯದ ಮೂಲಗಳು ಉತ್ತಮ ಅನ್ನುವಂಥ ಒಂದು ತೀರ್ಮಾನ ಈ ದಿನ ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳು ಬಹಳ ವಿಶೇಷವಾಗಿ ನಿಮಗೆ ಒಂದು ಕೀರ್ತಿಯ ಸ್ಥಾನಮಾನವನ್ನು ತಂದುಕೊಡುತ್ತೆ. ಹಾಗೆ ಈ ದಿನ ನಿಮ್ಮ ಉದ್ಯೋಗ ನಿಮಿತ್ತವಾಗಿ ಅಥವಾ ವ್ಯಾಪಾರಿ ಸಂಬಂಧವಾಗಿ ದೂರದ ಪ್ರಯಾಣ ಮಾಡಬೇಕಾಗತ್ತೆ. ಆ ಪ್ರಯಾಣ ನಿಮಗೆ ಒಂದು ರೀತಿಯಲ್ಲಿ ಅನುಕೂಲವನ್ನೇ ತರುವಂಥದ್ದು. ಜೊತೆಗೆ ಈ ದಿನ ನಿಮ್ಮ ಸಂಗಾತಿಯೊಂದಿಗೂ ಕೂಡ ನಿಮ್ಮ ಜೀವನವನ್ನು ಬಹಳ ಸಂತೋಷದಿಂದ ಕಳೆಯುವಂಥ ಕ್ಷಣಗಳು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ವೈಯಕ್ತಿಕ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳಿಕ್ಕೂ ಕೂಡ ಒಳ್ಳೆಯ ಅವಕಾಶಗಳು ಇರುತ್ತೆ. ಇನ್ನು ಈ ದಿನ ಧನ ಆದಾಯ ಚೆನ್ನಾಗಿರೋದ್ರಿಂದ ಕೆಲವೊಂದು ಅಮೂಲ್ಯ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಕೂಡ ಇದೆ. ಅದು ಕೂಡ ನಿಮಗೆ ಈ ದಿನ ಒಂದು ಉತ್ತಮವಾದಂಥ ಸಂತೋಷವನ್ನು ತಂದುಕೊಡುತ್ತೆ. ಹಾಗಾಗಿ ಈ ದಿನ ಕೆಲಸ ಕಾರ್ಯಗಳು ನಿಧಾನ ಆದರೂ ಕೂಡ ಪೂರ್ಣ ಆಗುತ್ತೆ, ಪೂರ್ಣ ಫಲವನ್ನೇ ತಂದುಕೊಡುತ್ತೆ. ಒಟ್ಟಾರೆ ಈ ದಿನದ ಪರಿಸ್ಥಿತಿಗಳು ನಿಮಗೆ ತೃಪ್ತಿಕರವಾಗಿರುತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ನಿಮ್ಮ ಇಷ್ಟದ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ 9ಮ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ 9ನೇ ಮನೆ ಅಂದರೆ ಸ್ವಲ್ಪ ಭಿನ್ನಾಭಿಪ್ರಾಯಗಳಿರುತ್ತೆ. ಅದರಲ್ಲೂ ಈ ದಿನದ ಗ್ರಹಗತಿಗಳು ಅಷ್ಟೊಂದು ಅನುಕೂಲಕರವಾಗಿರಲ್ಲ. ಆದ್ದರಿಂದಲೇ ದೊಡ್ಡ ವ್ಯವಹಾರಗಳಿಗೆ ಕೈ ಹಾಕಬೇಡಿ. ದೊಡ್ಡ ಮಟ್ಟದಲ್ಲಿ ಬಂಡವಾಳ ತೊಡಗಿಸಿ ನಿಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ಯಾವುದೇ ವ್ಯಕ್ತಿಯ ಬಗ್ಗೆ ಅವಹೇಳನಕಾರಿಯಾದಂಥ ಮಾತುಗಳಿರ್ಬೋದು, ಅಥವಾ ಆ ವ್ಯಕ್ತಿ ಆ ಒಂದು ಸನ್ನಿವೇಶದಲ್ಲಿ ಇಲ್ಲದೇ ಇದ್ದಾಗ ಆ ವ್ಯಕ್ತಿಯ ಬಗ್ಗೆ ಮಾತಾಡುವಂಥದ್ದನ್ನಾಗಲಿ ಮಾಡಲಿಕ್ಕೆ ಹೋಗಬೇಡಿ. ಇದರಿಂದ ನಿಮ್ಮ ಒಂದು ಗೌರವ ಸ್ಥಾನಮಾನಗಳು ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ, ಜಾಗ್ರತೆ. ಇನ್ನು ಈ ದಿನ ಆಕಸ್ಮಿಕವಾಗಿ ಲಾಭದ ಒಂದು ಪ್ರಾಪ್ತಿಯಾಗುವಂಥದ್ದು ಕೂಡ ಇದೆ. ಎಲ್ಲಿಂದಲೋ ಹಣ ಬರುತ್ತೆ ಈ ದಿನ, ಆದರೆ ಅದನ್ನು ಸದುಪಯೋಗ ಮಾಡಿಕೊಳ್ಬೇಕು. ಹಾಗಾಗಿ ಆದಾಯ ಇದೆ, ಒಂದು ಲಾಭ ಇದೆ ಅಂತ ಹೇಳಿ ಹಣವನ್ನು ನೀವು ಬಹಳ ಜೋಪಾನವಾಗಿ ಇಟ್ಕೊಳ್ಳುವಂಥದ್ದು, ಹಾಗೆ ಬಹಳ ನಾಜೂಕಾಗಿ ಖರ್ಚು ಮಾಡುವಂಥದ್ದನ್ನು ಮಾಡಬೇಕಾಗತ್ತೆ. ಇನ್ನು ಯಾವುದೇ ಒಂದು ಖರ್ಚಿನ ಬಾಬ್ತು ಬಂದರೆ ಬಹಳ ಕರಾರುವಕ್ಕಾಗಿರಲಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ವಾದ ವಿವಾದಗಳು ಅಥವಾ ಮನಸ್ತಾಪಗಳು ಮನೆಯಲ್ಲೂ ಬರ್ಬೋದು, ನಿಮ್ಮ ಒಂದು ಉದ್ಯೋಗ ಸ್ಥಾನದಲ್ಲೂ ಕೂಡ ಬರುವಂಥದ್ದಿದೆ. ಆದರೆ ಈ ಸಮಚಿತ್ತದ ವ್ಯತ್ಯಾಸದೊಂದಿಗೆ ಅದನ್ನು ನೀವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಯಾವುದೇ ಒಂದು ತೊಂದರೆಗೆ ಸಿಕ್ಕಾಕ್ಕೊಳ್ಬೇಡಿ. ವಾದ ವಿವಾದ ಪ್ರತಿವಾದ ಈ ದಿನ ನಿಮಗೆ ಕ್ಲಿಕ್ ಆಗಲ್ಲ, ಬೇಡ. ಇನ್ನು ಈ ದಿನ ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗಲ್ಲ. ಅದು ಕೂಡ ನಿಮ್ಮ ಮನಸ್ಸಿಗೆ ಕಿರಿಕಿರಿಯನ್ನು ತರುವಂಥದ್ದಾಗತ್ತೆ. ಹಾಗಾಗಿ ಈ ದಿನ ಆದಾಯಕ್ಕಿಂತಲೂ ಕೂಡ ಖರ್ಚುಗಳು ಹೆಚ್ಚಾದಾಗ ಸ್ವಲ್ಪ ಹಣದ ನಿರ್ಬಂಧ ಇಲ್ಲದೇ ಇರುವಂಥದ್ದು, ಸಾಲ ಸೋಲ ಮಾಡುವಂಥ ಒಂದು ಪರಿಸ್ಥಿತಿ ಬರ್ಬೋದು, ಜಾಗ್ರತೆ. ಇನ್ನು ಯಾವುದೇ ವಿವಾದಗಳಿದ್ದರೆ, ಅದರಲ್ಲೂ ಸ್ತ್ರೀ ವರ್ಗದವರಿಂದ ಬರುವಂಥ ವಿವಾದಗಳಿದ್ದರೆ ಸ್ವಲ್ಪ ದೂರ ಇರುವಂಥದ್ದು ಉತ್ತಮ. ಯಾವುದಾದ್ರೂ ಒಂದು ಅಮ್ಮನವರ ದರ್ಶನವನ್ನು ಮಾಡಿ ಬನ್ನಿ, ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನಿಮ್ಮ ನೆಚ್ಚಿನ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ, 8ನೇ ಮನೆ ದುಸ್ಥಾನ ಇದು. ಹಾಗಾಗಿ ಈ ದಿನ ನಾನಾ ರೀತಿಯಲ್ಲಿ ನಿಮಗೆ ಒತ್ತಡಗಳು ಉಂಟಾಗುತ್ತೆ. ಅದರಲ್ಲೂ ಬಹಳ ವಿಶೇಷವಾಗಿ ದೀರ್ಘಕಾಲದ ಸಮಸ್ಯೆಗಳು ಒಂದಿದೆ, ಅದು ಮಾನಸಿಕ ಒತ್ತಡಕ್ಕೆ ಕಾರಣವಾಗುತ್ತೆ. ಆದಷ್ಟು ಅಂಥ ಬಹಳ ದಿನಗಳಿಂದ ಇದ್ದಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ.
ಇನ್ನು ಈ ದಿನ ನಿಮ್ಮ ಉದ್ಯೋಗ ಸ್ಥಳದಲ್ಲೂ ಕೂಡ ಎಲ್ಲೋ ಸಣ್ಣ ಪುಟ್ಟ ವಿವಾದಗಳು ಉಂಟಾಗುವಂಥದ್ದು, ಕಿರಿಕಿರಿಗಳು ಆಗುವಂಥ ಸಾಧ್ಯತೆ ಇದೆ. ಇಲ್ಲಿ ನಿಮ್ಮ ಕುಟುಂಬ ಸದಸ್ಯರ ಸಹಕಾರದಿಂದ ಮಾತ್ರ ಅದು ಬಗೆಹರಿಯುತ್ತೆ. ಹಾಗಾಗಿ ಹಿರಿಯರ ಸಲಹೆ, ಮಾರ್ಗದರ್ಶನ ಈ ದಿನ ನಿಮಗೆ ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ವ್ಯವಹಾರದಲ್ಲೂ ಕೂಡ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಒಂದು ವೇಳೆ ನಿರ್ಧಾರಗಳನ್ನು ನೀವೇ ಬಲವಂತವಾಗಿ ತೆಗೆದುಕೊಂಡ್ರೂ ಕೂಡ ಅದು ನಿಮ್ಮ ಪಶ್ಚಾತ್ತಾಪಕ್ಕೆ ಕಾರಣ ಆಗುತ್ತೆ. ಸ್ವಲ್ಪ ಜಾಗೃತೆಯಿಂದ ಇರಿ. ಪ್ರಮುಖವಾದ ನಿರ್ಧಾರಗಳು ಈ ಸಂದರ್ಭದಲ್ಲಿ ಬೇಡ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಮಿಶ್ರ ಫಲಿತಾಂಶಗಳು ಇರೋದರಿಂದಲೇ ಸ್ವಲ್ಪ ಅನುಸರಣೆ ಮೇಲೆ ಹೋಗುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳಲ್ಲಿ ನಿಮ್ಮ ಪ್ರೀತಿ ಪಾತ್ರರ ಮಾತುಗಳಿದೆಯಂತೆ, ಅವರ ಸಲಹೆ ಏನಿದೆ ಅದನ್ನು ಕೇಳಿಸ್ಕೊಂಡು ಮುಂದುವರಿಯುವಂಥದ್ದು ಕೂಡ ಉತ್ತಮ. ಅವರನ್ನು ಜೊತೆಯಲ್ಲಿ ಇಟ್ಕೊಳ್ಳುವಂಥದ್ದೇ ಬಹಳ ಕ್ಷೇಮ ನಿಮಗೆ. ಇನ್ನು ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಆತ್ಮವಿಶ್ವಾಸ ಅತಿರೇಕಕ್ಕೆ ಏರಬಾರ್ದು. ಇದನ್ನು ಮಾತ್ರ ಗಮನದಲ್ಲಿಟ್ಕೊಳ್ಳಿ. ಹಾಗೆ ಈ ದಿನ ಹೊಸ ಅವಕಾಶಗಳು ಬಂದಾಗ ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ. ಅದರಲ್ಲೂ ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳು, ನಿರುದ್ಯೋಗಿಗಳು ಈ ಒಂದು ಅಂಶವನ್ನು ಸ್ವಲ್ಪ ಪರಿಶೀಲನೆ ಮಾಡಿ ಮುಂದುವರಿಬೇಕಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಭೂವರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಸ್ವಾಮಿಯ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ಈ ದಿನ ತುಂಬ ಕಂಫರ್ಟಬಲ್ ಆಗಿದ್ದಾನೆ. ಅದಕ್ಕಾಗಿಯೇ ಮನಸ್ಸಿಗೆ ಸಂತೋಷ ಇರುವಂಥದ್ದು. ಇನ್ನು ಈ ದಿನ ನಿಮ್ಮ ಪ್ರಯಾಣ ಆಗಲಿ, ನಿಮ್ಮ ಪ್ರವಾಸ ಅಥವಾ ನಿಮ್ಮ ಯಾವುದೇ ರೀತಿಯ ಪ್ರಯತ್ನದಲ್ಲಿ ನಿಮಗೆ ಗೌರವ ಸ್ಥಾನಮಾನಗಳು ಕೂಡ ಸಿಕ್ಕತ್ತೆ. ಆ ಒಂದು ಪ್ರಯತ್ನ ಫಲ ಕೊಟ್ಟಾಗಲೇ ನಿಮಗೆ ನಿಮ್ಮ ಒಂದು ವಿಚಾರದಲ್ಲಿ ಅನುಕೂಲತೆಗಳು ಹೇಗಿರುತ್ತೆ ಅನ್ನುವಂಥದ್ದನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತೆ. ಇದರಿಂದ ನಿಮ್ಮ ಕಾರ್ಯಕ್ರಮಗಳಿಗೆ ಹೊಸ ಚಾಲನೆ ಸಿಕ್ಕುವಂಥದ್ದು ಇದೆ. ಇನ್ನು ಹೊಸ ವ್ಯವಹಾರಗಳಲ್ಲಿ ನೀವು ಹೂಡಿಕೆ ಮಾಡುವಂಥದ್ದಾಗಲಿ, ವ್ಯವಹಾರಗಳನ್ನು ವಿಸ್ತರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಾಗಲಿ ಈ ದಿನ ಯಶಸ್ವಿಯಾಗ್ತೀರಿ. ಇನ್ನು ಈ ದಿನ ಕೆಲವೊಂದು ಪ್ರಮುಖ ವಿಚಾರಗಳು ಅದನ್ನು ನೀವು ಪ್ರಯತ್ನ ಮಾಡೋದೇ ಬೇಡ, ಅಪ್ರಯತ್ನಪೂರ್ವಕವಾಗಿಯೇ ಕೆಲಸ ಪೂರ್ಣ ಆಗುತ್ತೆ. ಅದು ಕೂಡ ನಿಮಗೆ ಮತ್ತಷ್ಟು ಜಟಿಲವಾದಂಥ ಕೆಲಸಗಳನ್ನು ಕೈಗೊಳ್ಳಲಿಕ್ಕೆ ಸಮಯ ಸಿಕ್ಕತ್ತೆ, ಅವಕಾಶ ಸಿಕ್ಕತ್ತೆ. ಹಾಗೆ ಈ ದಿನ ಉದ್ಯೋಗಸ್ಥರು ಮಾತ್ರ ಸ್ವಲ್ಪ ಸಮಯ ಪ್ರಜ್ಞೆಯಿಂದ ವರ್ತಿಸಬೇಕಾಗತ್ತೆ. ಟೈಮ್ ಸೆನ್ಸ್ ಬಹಳ ಇಂಪಾರ್ಟೆಂಟ್ ನಿಮಗೆ ಈ ದಿನದಲ್ಲಿ. ಇನ್ನು ಈ ದಿನ ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರಗಳು, ಅದರಲ್ಲೂ ನಿಮ್ಮ ಅನಾರೋಗ್ಯದ ವಿಚಾರ ಎಲ್ಲಾದರೂ ದೇಹದಲ್ಲಿ ಬಾಧಿಸ್ತಾ ಇದ್ದರೆ ಜಾಗ್ರತೆ ವಹಿಸಬೇಕಾಗತ್ತೆ. ಹಾಗಾಗಿ ನಿರ್ಲಕ್ಷ್ಯ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಸ್ಥಾನದ ಬಳಕೆ ಏನಿದೆ, ನಿಮ್ಮ ಪ್ರಭಾವದ ಬಳಕೆ, ಇನ್ಫ್ಲೂಯೆನ್ಸ್ ಏನಿದೆ ಅದನ್ನು ಸಂದರ್ಭೋಚಿತವಾಗಿ ನೋಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸರ್ಕಾರದ ನೆರವು ಕೂಡ ಬಹಳ ಚೆನ್ನಾಗಿದೆ. ಅಂದರೆ ಇಲ್ಲಿ ಸರ್ಕಾರದ ಕಾನೂನುಗಳು ಕೂಡ ನಿಮಗೆ ತುಂಬ ಸಪೋರ್ಟಿವ್ ಆಗಿರುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮಗೆ ಸಂತೋಷದ ದಿನ. ಅದರಲ್ಲೂ ನಿಮ್ಮ ಹಿತಶತ್ರುಗಳು ಈ ದಿನ ನಿಮ್ಮ ತಂಟೆಗೆ ಬರಲ್ಲ. ಕೆಲಸವನ್ನು ಬಹಳ ಸ್ವತಂತ್ರವಾಗಿ ಮಾಡಿ ಮುಗಿಸುವಂಥ ಒಂದು ಸಂದರ್ಭ ಇದೆ. ಹಾಗಾಗಿನೇ ನಿಮಗೆ ಸಂತೋಷ. ಇನ್ನು ಈ ದಿನದಲ್ಲಿ ಸಣ್ಣ ಪುಟ್ಟ ವಿವಾದಗಳಿಂದ ಪರಿಹಾರ ಸಿಕ್ಕುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಹಿರಿಯರಾಗಲಿ ಅಥವಾ ನಿಮ್ಮನ್ನು ಮಾರ್ಗದರ್ಶನ ಮಾಡುವಂಥ ಗುರುಗಳಾಗಲಿ ಬಹಳ ವಿಶೇಷವಾಗಿ ನಿಮ್ಮ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡಿರೋದ್ರಿಂದ ಕೆಲವೊಂದು ಸಣ್ಣ ಪುಟ್ಟ ಸೌಲಭ್ಯಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಈ ದಿನ ಇದೆ. ಇನ್ನು ಸ್ಥಿರಾಸ್ತಿಯ ವಿಚಾರವಾಗಿ ಇದ್ದಂತಹ ವಿವಾದಗಳೇನಾದರೂ ಬಗೆಹರಿಬೇಕು ಅನ್ನುವಂಥ ಒಂದು ಪ್ರಯತ್ನ ಇದ್ದರೆ ಈ ದಿನ ಮಾಡಿ, ಒಂದು ಫಲಿತಾಂಶ ನಿಮಗೆ ಸಿಕ್ಕತ್ತೆ, ಪಾಸಿಟಿವ್ ಆಗಿರುತ್ತೆ. ಹಾಗೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಆತುರದ ನಿರ್ಧಾರಗಳನ್ನು ಕೈಗೊಂಡೊಂದು ತೊಂದರೆಗಳನ್ನು ಅನುಭವಿಸುವಂಥದ್ದು ಕೂಡ ಇದೆ. ಆದರೆ ಈ ದಿನದ ತಾಳ್ಮೆ ಬಹಳ
ವಿಶೇಷವಾಗಿರುವಂಥದ್ದು, ಬೆಟ್ಟದಷ್ಟು ತಾಳ್ಮೆ ಇರುತ್ತೆ. ಹಾಗಾಗಿ ಕೆಲವೊಂದು ವಿಶೇಷವಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ಸನ್ನದ್ಧರಾಗಿರಿ. ಆ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಮನೆಯಲ್ಲಿ ಸ್ವಲ್ಪ ವಾತಾವರಣ ಅಸ್ತವ್ಯಸ್ತವಾಗಿರುವಂಥದ್ದು, ಅದರಲ್ಲಿ ಒಂದು ಶಿಸ್ತನ್ನು ಮೂಡಿಸುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಅದು ಕೂಡ ಯಶಸ್ವಿಯಾಗುತ್ತೆ. ಒಟ್ಟಾರೆ ಈ ದಿನದಲ್ಲಿ ನಿಮಗೆ ಪ್ರಗತಿಯ ಸಂದೇಶ ಇದೆ, ಸಂಕೇತ ಕೂಡ ಇದೆ. ಹಾಗಾಗಿ ಈ ದಿನದ ಕೆಲವೊಂದು ವಿಚಾರಗಳನ್ನು ಸ್ವಲ್ಪ ಸೂಕ್ಷ್ಮವಾಗಿ ಇಟ್ಕೊಳ್ಳುವಂಥದ್ದು, ಸ್ವಲ್ಪ ಸೆನ್ಸಿಟಿವ್ ಆಗಿರುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾವಿಷ್ಣುವನ್ನು, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ, 5ನೇ ಮನೆ. ಹಾಗಾಗಿ ಈ ದಿನದಲ್ಲಿ ಸ್ವಲ್ಪ ಮಾನಸಿಕ ಒತ್ತಡಗಳು ಜಾಸ್ತಿ ಇರುತ್ತೆ. ಕೆಲವೊಂದು ಹೇಳಿಕೊಳ್ಳಲಾಗದಂತಹ ಸಂದರ್ಭಗಳು ಕೂಡ ಇರುತ್ತೆ. ಹಾಗಾಗಿ ಈ ದಿನ ಬಹುಪಾಲು ಸಮಯ ಒಂಟಿಯಾಗಿರಬೇಕು ಅನ್ನುವಂಥ ಒಂದು ವಿಚಾರ, ಇದು ಮನಸ್ಸಿಗೆ ಬಂದರೆ ಅದನ್ನು ಮಾಡೇ ಮಾಡ್ತೀರಿ. ಆದ್ದರಿಂದ ಯಾವುದೇ ವಿಚಾರಗಳನ್ನು ಕೂಡ ಸೀರಿಯಸ್ ಆಗಿ ನೀವು ತೆಗೆದುಕೊಳ್ಬೇಡಿ. ಇನ್ನು ಈ ದಿನದಲ್ಲಿ ಕೆಲವೊಬ್ಬರು ಸಹಾಯ ಮಾಡುವಂಥ ಒಂದು ಹಂತದಲ್ಲಿದ್ದು ಹಿಂದೆ ಸರಿಯುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಇನ್ನೇನು ಅವರಿಂದ ಸಹಾಯ ಸಿಕ್ತು ಅನ್ನುವಂಥ ಸಂದರ್ಭದಲ್ಲಿ ಅವರೇ ಆ ಒಂದು ಸನ್ನಿವೇಶದಿಂದ ಹೊರಗುಳಿಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾರನ್ನೂ ಕೂಡ ಈ ದಿನ ಅತಿಯಾಗಿ ನಂಬದೆ ನಿಮ್ಮ ಕೆಲಸ ಕಾರ್ಯಗಳನ್ನಷ್ಟೇ ನಂಬಿಕೆಯಿಂದ ಮುಂದುವರಿಸ್ತಾ ಇರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ಮಿಶ್ರ ಫಲಿತಾಂಶಗಳಿರೋದ್ರಿಂದ ಕುಟುಂಬಸ್ಥರ ಒಂದು ಬೇಕು ಬೇಡಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗಲ್ಲ. ಅಲ್ಲಿಂದ ಕೂಡ ಈ ದಿನ ನಿಮಗೆ ಒತ್ತಡ ಇರುತ್ತೆ. ಸ್ವಲ್ಪ ನೀವು ಬಹಳ ಜಾಣ್ಮೆಯಿಂದ ಪರಿಸ್ಥಿತಿಯನ್ನು ನಿಭಾಯಿಸಬೇಕು. ಇನ್ನು ಪ್ರತಿಷ್ಠಿತ ವ್ಯಕ್ತಿಗಳ ಭೇಟಿ ನಿಮ್ಮ ಗುರಿ ಸಾಧನೆಗೆ ತುಂಬ ಅನುಕೂಲ ಆಗುತ್ತೆ. ಹಾಗಾಗಿನೇ ಈ ಸಂದರ್ಭದಲ್ಲಿ ನಿಮ್ಮ ಪರಿಚಯವನ್ನಾಗಲಿ ಅಥವಾ ನೀವು ಬಳಸುವಂತಹ ಕೆಲವೊಂದು ವಸ್ತುಗಳನ್ನು, ಸಾಮಗ್ರಿಗಳನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇರ್ತೀರಿ. ಏಕೆಂದರೆ ಅದರಿಂದಲೇ ನಿಮಗೆ ಶ್ರೇಯಸ್ಸು, ಅದರಿಂದಲೇ ನಿಮಗೆ ಸಣ್ಣ ಪುಟ್ಟ ಕೆಲಸಗಳಾಗ್ತಾ ಇದೆ ಅನ್ನುವಂಥ ಒಂದು ವಿಚಾರ. ಒಟ್ಟಾರೆ ಈ ದಿನ ನೀವು ಆಲೋಚನೆ ಮಾಡಿದಂತೆ ಕೆಲಸಗಳು ಆಗೇ ಆಗುತ್ತೆ. ಆದರೆ ಅಪರಿಚಿತರ ಮೇಲೆ ಹೆಚ್ಚು ಅವಲಂಬನೆ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ಹಿನ್ನಡೆ ಇದೆ. ಹಾಗಾಗಿ ಒತ್ತಡದ ನಡುವೆಯೇ ಈ ದಿನವನ್ನು ನೀವು ಕಳಿಬೇಕಾಗತ್ತೆ. ಜಾಗ್ರತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನ 4ರ ಸ್ಥಾನ ಮಾತೃಸ್ಥಾನ ಇದು. ಹಾಗೆ ಸುಖ ಸ್ಥಾನ, ಅಲ್ಲಿಂದ ನಿಮಗೆ ಸ್ವಲ್ಪ ವ್ಯತ್ಯಯಗಳು ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಿಗೆ ನಿಮಗೆ ಸ್ವಲ್ಪ ಅಡ್ಡಿ ಆತಂಕಗಳು ಕೂಡ ಇರುವಂಥದ್ದಿದೆ. ಇನ್ನು ನೀವು ಆರಂಭ ಮಾಡುವಂಥ ಕೆಲಸ ಕಾರ್ಯಗಳ ಪ್ರಾರಂಭದಲ್ಲೇ ಸ್ವಲ್ಪ ಅಡೆತಡೆಗಳು ಕೂಡ ಇರುವಂಥದ್ದು. ಇದು ನಿಮ್ಮ ಒಂದು ಮುಂದಿನ ಬೆಳವಣಿಗೆಗೆ ಅಷ್ಟೊಂದು ಪೂರಕವಾಗಿ ಇರಲ್ಲ, ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಇನ್ನು ಅಡೆತಡೆಗಳು ಬಂದರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಸಾಮರ್ಥ್ಯ ಇದೆ, ತುಂಬ ಚೆನ್ನಾಗಿದೆ. ಹಣಕಾಸಿನ ಪರಿಸ್ಥಿತಿ ಕೂಡ ಅನುಕೂಲಕರವಾಗೇನೋ ಇರುತ್ತೆ. ಆದರೆ ಕೆಲವೊಮ್ಮೆ ದುಂದು ವೆಚ್ಚದಿಂದ ಈ ಹಣದ ನಿರ್ವಹಣೆ ನಿಮಗೆ ಕಷ್ಟ ಸಾಧ್ಯವಾಗ್ತಾ ಇದೆ. ಇನ್ನು ಸ್ನೇಹಿತರ ಜೊತೆ ಕೂಡ ದೀರ್ಘಕಾಲದ ವಿವಾದಗಳು ಹಾಗೆ ಉಳಿದಿರುವಂಥದ್ದು, ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗಬೇಕಾಗತ್ತೆ. ಜೊತೆಗೆ ಆರೋಗ್ಯ ನೋಡಿಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಈ ದಿನದಿಂದಲೇ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಜೀವನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ತಂದುಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಸಂಬಂಧಿಕರಿಂದ ಸಣ್ಣ ಪುಟ್ಟ ಈ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ, ಜಾಗ್ರತೆಯಿಂದ ಇರಿ. ಹಾಗೆ ಸದ್ಯಕ್ಕೆ ಅಂಥವರ ಒಂದು ಉಪದೇಶಕ್ಕೆ ಕಿವಿ ಕೊಡದೇ ಇರುವಂಥದ್ದೇ ಕ್ಷೇಮ. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಯಾವುದೇ ಒಂದು ಪ್ರಮುಖವಾದಂಥ ವಿಚಾರಗಳನ್ನು ಕುಟುಂಬಸ್ಥರ ಜೊತೆಯಲ್ಲಿ ಚರ್ಚಿಸಿ ತೀರ್ಮಾನಕ್ಕೆ ಬರಬೇಕಾಗತ್ತೆ. ಏಕ ಅಭಿಪ್ರಾಯ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಅಭಿಪ್ರಾಯ ಬೇರೆ ಬೇರೆ ಆದಾಗ ಮನಸ್ಥಿತಿಗಳು ಕೂಡ ಬೇರೆ ಆಗುತ್ತೆ, ಆ ಸಂತೋಷ ಅನ್ನುವಂಥದ್ದು ಇರಲ್ಲ. ಅದಕ್ಕಾಗಿ ಅದನ್ನು ನೀವು ಈ ದಿನ ಕೊಂಡುಕೊಳ್ಳುವಂಥ ರೀತಿಯಲ್ಲೇ ಮೂವ್ ಮಾಡಿ, ಒಳ್ಳೆಯದೇ ಆಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ.
ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂತಹ ದಿನ, ಕೀರ್ತಿ ಸ್ಥಾನ. ಹಾಗಾಗಿ ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ಹೊಂದಾಣಿಕೆಯ ವಾತಾವರಣ ಇರುತ್ತೆ. ಸಣ್ಣ ಪುಟ್ಟ ವಿಚಾರಗಳನ್ನು, ಸಮಸ್ಯೆಗಳನ್ನು ಗಮನಿಸಲ್ಲ. ಹಾಗಾಗಿನೇ ಈ ದಿನ ಬಹಳ ಪ್ರಬುದ್ಧವಾಗಿ ವರ್ತಿಸುವಂಥ ಅವಕಾಶ, ಅದಕ್ಕೆ ತಕ್ಕ ಫಲ ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ನಿಮಗೆ ನಿಮ್ಮ ಕೆಲವೊಂದು ಸಮಸ್ಯೆಗಳ ಬಗ್ಗೆ, ಅದರ ಪರಿಹಾರದ ಬಗ್ಗೆ ಒಂದು ಒಳ್ಳೆಯ ಸುದ್ದಿಯನ್ನು ಕೇಳುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿನೇ ಈ ದಿನದ ಪ್ರಯತ್ನದಲ್ಲಿ ನಿಮಗೆ ಒಳ್ಳೆಯ ಫಲಿತಾಂಶಗಳು ಕೂಡ ಸಿಕ್ಕುವಂಥದ್ದಿದೆ. ಹಾಗೆ ನಿಮ್ಮ ಒಂದು ವೈಯಕ್ತಿಕವಾದಂಥ ಪರಿಸ್ಥಿತಿ ಕೂಡ ನಿಮಗೆ ಸಂತೋಷವನ್ನೇ ತರುತ್ತೆ. ಆದರೆ ಯಾವುದೇ ಅತಿರೇಕ ಆದರೆ ಅದು ಮಾರಕ ಆಗತ್ತೆ ಅನ್ನುವಂಥದ್ದು ಮಾತ್ರ ನಿಮ್ಮ ಗಮನದಲ್ಲಿ ಇರಲಿ. ಇನ್ನು ಈ ದಿನ ನೀವು ತೆಗೆದುಕೊಳ್ಳುವಂಥ ನಿರ್ಧಾರ ಇರ್ಬೋದು, ನೀವು ಆಡುವಂಥ ಮಾತುಗಳಿರ್ಬೋದು, ಅದು ಬೇರೆಯವರಿಗೆ ತೊಂದರೆಯನ್ನು ಮಾಡಬಾರ್ದು, ಹರ್ಟ್ ಮಾಡಬಾರ್ದು. ಆ ರೀತಿಯಲ್ಲಿ ನಿಮ್ಮ ಪದಗಳನ್ನು ಬಳಸುವಂಥದ್ದು ಉತ್ತಮ. ಇನ್ನು ಈ ದಿನ ಮನೆಯಲ್ಲಿ ಇರುವಂಥ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗುತ್ತೆ ಈ ದಿನದಲ್ಲಿ. ಒಟ್ಟಾರೆ ಈ ದಿನದ ಪ್ರಯತ್ನ ನಿಮಗೆ ಒಳ್ಳೆಯ ಫಲಿತಾಂಶದ ಜೊತೆಗೆ ಒಳ್ಳೆಯ ಅವಕಾಶಗಳನ್ನು ಕೂಡ ತರ್ತಾ ಇದೆ. ಹಾಗೆ ಈ ಪಾಲುದಾರಿಕೆ ವ್ಯವಹಾರಗಳು ಈ ದಿನ ಹೆಚ್ಚು ಅನುಕೂಲಕರವಾದಂಥ ಒಂದು ಪರಿಸ್ಥಿತಿಯನ್ನು ಹೊಂದಿರುತ್ತೆ. ಪಾರ್ಟ್ನರ್ಶಿಪ್ ಚೆನ್ನಾಗಿದೆ, ಅದನ್ನು ಮುಂದುವರಿಸೋದ್ರಿಂದ ನಿಮಗೆ ಒಳ್ಳೆಯ ಲಾಭ ಕೂಡ ಇರುತ್ತೆ. ಹಾಗೆ ಈ ದಿನ ಗ್ರಹಸ್ಥಾನಗಳು ಉತ್ತಮವಾಗಿರೋದ್ರಿಂದ ನಿಮ್ಮ ಒಂದು ಪ್ರತಿಭೆ, ನಿಮ್ಮ ಯೋಗ್ಯತೆ ಗುರುತಿಸಲ್ಪಡುತ್ತೆ. ಜೊತೆಗೆ ಉದ್ಯೋಗದಲ್ಲೂ ಕೂಡ ಒಂದು ರೀತಿಯಲ್ಲಿ ಪ್ರಗತಿ ಇರುವಂಥದ್ದು. ಒಟ್ಟಾರೆ ಈ ದಿನ ಇಲ್ಲಿಯವರೆಗೂ ಕೂಡ ಒಳ್ಳೆಯ ವಿಚಾರಗಳು, ಒಳ್ಳೆಯ ಸುದ್ದಿಗಳನ್ನೇ ಕೇಳುವಂಥದ್ದಿದೆ. ಹಾಗಾಗಿ ತಾಳ್ಮೆಯಿಂದ ಸ್ವಲ್ಪ ಮುಂದುವರೆದರೆ ನಿಮಗೆ ಉತ್ತಮವಾದಂಥ ಫಲಿತಾಂಶಗಳು ಕಾದಿದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅರ್ಧನಾರೀಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಏಕೆಂದರೆ ದ್ವಿತೀಯದಲ್ಲಿ ಚಂದ್ರ ಇದ್ದಾಗ ಈ ದಿನ ಸ್ವಲ್ಪ ಅಡೆತಡೆಗಳು ಇರುತ್ತೆ. ಅದರಲ್ಲೂ ಸಣ್ಣ ಪುಟ್ಟ ವಿಚಾರಗಳು, ನೆಗ್ಲಿಜೆಂಟ್ ಮಾಡುವಂತಹ ವಿಚಾರಗಳು ಈ ದಿನ ನೀವು ತುಂಬ ಗಹನವಾಗಿ ಚಿಂತೆ ಮಾಡ್ತೀರಿ, ತುಂಬ ಸೀರಿಯಸ್ ಆಗಿ ಚಿಂತೆ ಮಾಡುವಂಥದ್ದು ಇದೆ. ಹಾಗೆ ಈ ದಿನದ ಪ್ರಯಾಣ ಮಾತ್ರ ನಿಮಗೆ ಲಾಭದಾಯಕವಾಗಿರುತ್ತೆ. ಉಳಿದ ಸಮಯದಲ್ಲಿ ಈ ದಿನ ನೀವು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ಕೂಡ ಕಷ್ಟಪಡಬೇಕಾಗತ್ತೆ. ಇನ್ನು ಯಾವುದೇ ಒಂದು ವಿಚಾರವನ್ನು ಕೂಡ, ಅದರಲ್ಲೂ ವಿವಾದಗಳು, ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಏನಾದರೂ ಇದ್ದರೆ ಅಂಥದ್ದನ್ನು ಬಗೆಹರಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಪ್ರಯತ್ನ ಮಾಡಿ. ಏಕೆಂದರೆ ಈ ದಿನ ಋಣ ಭಾರ ಏನಿದೆ ಅದನ್ನು ಯಾವುದೋ ಒಂದು ರೀತಿಯಲ್ಲಿ ನೀವು ನಿವಾರಣೆ ಮಾಡಿಕೊಳ್ಬೇಕು. ಅದರ ಮೊದಲ ಹೆಜ್ಜೆ ಇದು. ಇನ್ನು ಈ ದಿನ ಮನೆಯಲ್ಲಿ ಅನಗತ್ಯ ವಿಚಾರಗಳನ್ನು ನೀವು ಪ್ರಸ್ತಾಪ ಮಾಡುವಂಥದ್ದು, ನಿಮ್ಮ ಹಸ್ತಕ್ಷೇಪ ಜಾಸ್ತಿ ಇರುವಂಥದ್ದು, ಇದರಿಂದ ಮನೆ ಮಂದಿಗೂ ಕೂಡ ಕಿರಿಕಿರಿ ಆಗುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ಹಣಕಾಸಿನ ಪರಿಸ್ಥಿತಿ ಅಷ್ಟೊಂದು ಒಳ್ಳೆಯದಿಲ್ಲ. ಆದರೆ ಆತಂಕ ಪಡುವಂಥ ಅಗತ್ಯ ಇಲ್ಲ. ನಿಮ್ಮ ಖರ್ಚು ವೆಚ್ಚಕ್ಕೆ ಅಥವಾ ನಿಮ್ಮ ಯೋಜನೆಗೆ ಬೇಕಾಗುವಷ್ಟು ಹಣ ನಿಮ್ಮಲ್ಲಿದೆ. ಆದರೆ ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ನೀವು ಮಾತಿನಲ್ಲಿ ಬಳಸುವಂಥ ಪದಗಳಲ್ಲಿ ಜಾಗ್ರತೆ ಬೇಕೇ ಬೇಕು. ಏಕೆಂದರೆ ಈ ದಿನ ನಿಮಗೆ ಮಾತೃಸ್ಥಾನದಲ್ಲಿ ಚಂದ್ರ ಇರುವಂಥ ಸಂದರ್ಭ, ಕುಟುಂಬ ಸ್ಥಾನ ಇದು. ಹಾಗಾಗಿ ಕುಟುಂಬದವರ ಕೆಂಗಣ್ಣಿಗೆ ಗುರಿಯಾಗಬಾರ್ದು. ಅಲ್ಲಿ ನಿಮಗೆ ಈ ದಿನ ಗೌರವ ಸ್ಥಾನಮಾನಗಳು ಸಿಕ್ಕಬೇಕು. ಆ ಒಂದು ಪ್ರಯತ್ನ ಇದೆ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ಗೋವಿಂದ ಅಷ್ಟಕವನ್ನು ಹೇಳ್ಕೊಳ್ಳಿ, ಪ್ರಭುಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಏಕೆಂದರೆ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥ ದಿನ. ಹಾಗಾಗಿನೇ ಈ ದಿನದ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳಿ. ಅಪರೂಪಕ್ಕೆ ಬಂದಿರುವಂಥ ಅವಕಾಶ, ಇದನ್ನು ಮಾತ್ರ ನೀವು ಗಟ್ಟಿ ಮನಸ್ಸು ಮಾಡಿ ನಿಮ್ಮದಾಗಿಸ್ಕೊಳ್ಳಿ. ಇನ್ನು
ಈ ದಿನದಲ್ಲಿ ಹಠಾತ್ತಾಗಿ ಕೆಲವೊಂದು ಪ್ರಯಾಣದ ಸೂಚನೆಗಳು ಕೂಡ ಬರಬಹುದು. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಸಾಮಾನ್ಯವಾಗಿ ನಿಮ್ಮ ಉದ್ಯೋಗಗಳಾಗಲಿ ನಿಮ್ಮ ವ್ಯಾಪಾರ ಆಗಲಿ ಈ ದಿನ ಒಂದು ಮೊಬಿಲಿಟಿ ಸ್ವಲ್ಪ ಕಡಿಮೆ ಇರುತ್ತೆ. ಆದರೂ ಕೂಡ ನೀವು ಧೈರ್ಯದಿಂದ ಸ್ಥೈರ್ಯದಿಂದ ಕೆಲಸಗಳನ್ನು ಮಾಡುವಂಥ ಉತ್ಸಾಹದಲ್ಲಿರ್ತೀರಿ. ಇನ್ನು ಈ ದಿನ ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗುವಂಥದ್ದು ಇದೆ. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ನಿಮ್ಮ ವಿವೇಚನೆಗೆ ಬಿಟ್ಟಂಥದ್ದು, ನಿಮ್ಮ ಪ್ರಯತ್ನಕ್ಕೆ ಬಿಟ್ಟಂಥದ್ದು. ಆದರೂ ಕೂಡ ಈ ದಿನದ ಆರಂಭ ಉತ್ತಮವಾಗಿದೆ. ಇನ್ನು ಈ ದಿನ ನೀವು ಕುಟುಂಬ ಸದಸ್ಯರ ಜೊತೆಯಲ್ಲಿ ಯಾವುದೇ ರೀತಿಯ ಹೇಳಿಕೆಗಳನ್ನು ಕೊಡಲಿಕ್ಕೆ ಹೋಗಬೇಡಿ. ಆದಷ್ಟು ಇಂತಹ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಿಮ್ಮ ಬಳಿ ಸ್ವಲ್ಪ ಶಸ್ತ್ರಾಸ್ತ್ರಗಳು ಇರಲಿ, ಅಂದರೆ ತಾಳ್ಮೆ ಇರಲಿ, ಹಾಗೆ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿರಲಿ. ಇನ್ನು ಯಾರೊಂದಿಗೆ ಮಾತಾಡ್ತೀವೋ ಅಲ್ಲಿ ಒಂದು ಭಾಷೆಯ ಪ್ರಬುದ್ಧತೆ ಇರಬೇಕಾಗತ್ತೆ. ಇವೆಲ್ಲವೂ ಕೂಡ ನಿಮಗೆ ಬೇಕಾದಂಥ ಒಂದು ಫೆಸಿಲಿಟೀಸ್ ಇದು ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಸಂತೋಷದ ಸಮಯದಲ್ಲಿ ಏನೋ ಒಂದು ಕೆಟ್ಟ ಸುದ್ದಿಯನ್ನು ಕೇಳುವಂಥದ್ದು ಇದೆ. ಹಾಗಾಗಿ ರಸಭಂಗ ಉಂಟಾಗುವಂಥದ್ದು, ಹಾಗೆ ಕೆಲವೊಂದು ಪರಿಸ್ಥಿತಿಗೆ ನೀವು ಕಾರಣರಲ್ಲ, ಆದರೂ ಕೂಡ ಆ ಪರಿಸ್ಥಿತಿಯ ಜವಾಬ್ದಾರಿಯನ್ನು ನೀವೇ ಹೊರಬೇಕಾಗತ್ತೆ. ಅಂತಹ ಒಂದು ಸಂದರ್ಭ ಕೂಡ ಈ ವಿಚಾರದಲ್ಲಿದೆ. ಇನ್ನು ಈ ದಿನ ಪ್ರತಿಷ್ಠಿತ ವ್ಯಕ್ತಿಗಳ ಭೇಟಿ, ಅಲ್ಲಿ ಹೆಚ್ಚು ಮಾತಾಡಬೇಡಿ. ನಿಮಗೆ ಆಗಿರುವಂಥ ಅಥವಾ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನಷ್ಟೇ ನೀವು ಈ ದಿನ ನೋಡಬೇಕಾಗತ್ತೆ. ಹಾಗೆ ಈ ದಿನ ಕುಟುಂಬದವರ ಜೊತೆಯಲ್ಲಿ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ನಂತರದಲ್ಲಿ ನಿಮ್ಮ ಒಂದು ಪ್ರಯತ್ನವನ್ನು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮ್ಮ ಆರೋಗ್ಯದ ಕಡೆ, ಅದರಲ್ಲೂ ವೈಯಕ್ತಿಕ ಆರೋಗ್ಯ ಗಮನ ಕೊಟ್ಟುಕೊಂಡು ಮುಂದುವರಿರಿ. ಯಶಸ್ಸು ಖಂಡಿತ ಸಾಧನೆ ಮಾಡ್ತೀರಿ. ಇನ್ನು ಈ ದಿನದಲ್ಲಿ ನಿರುದ್ಯೋಗಿಗಳಿಗೆ ಉತ್ತಮವಾದಂಥ ಅವಕಾಶಗಳೇನೋ ಸಿಕ್ಕತ್ತೆ, ಆದರೆ ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಗೃಹಸ್ಥಾನಗಳು ಅಷ್ಟೊಂದು ಉತ್ತಮವಾದಂತಹ ಸ್ಥಿತಿಯಲ್ಲಿಲ್ಲ, ಅದಕ್ಕಾಗಿಯೇ ಮಿಶ್ರ ಫಲಗಳಿರುತ್ತೆ. ಯಾವುದಕ್ಕೂ ಕೂಡ ಬೇಸರಿಸಬೇಡಿ. ಪಾಲಿಗೆ ಬಂದದ್ದೇ ಪಂಚಾಮೃತ, ಇನ್ನೂ ಸ್ವಲ್ಪ ತಾಳ್ಮೆಯಿಂದ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಅದಕ್ಕಾಗಿಯೇ ಈ ದಿನ ನಿಮಗೆ ಸಂತೋಷ ಇದೆ, ಸಂಭ್ರಮ ಇದೆ. ಮನೆಗೂ ಕೂಡ ಈ ದಿನ ಅತಿಥಿಗಳ ಆಗಮನ ಆಗುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನದಲ್ಲಿ ನೀವು ತುಂಬ ಜಾಗೃತೆಯಿಂದ ಇರ್ತೀರಿ, ಲವಲವಿಕೆಯಿಂದ ಇರ್ತೀರಿ. ಹಾಗೆ ಈ ದಿನದಲ್ಲಿ ಬರುವಂಥ ಅವಕಾಶಗಳು, ಅದನ್ನು ಸದುಪಯೋಗ ಮಾಡಿಕೊಳ್ಳುವಂಥದ್ದನ್ನು ಮರಿಬೇಡಿ. ಇನ್ನು ಈ ದಿನ ಹಠಾತ್ತಾಗಿ ಒಂದು ಪ್ರಯಾಣದ ಸೂಚನೆ ಕೂಡ ಇದೆ. ಪ್ರಯಾಣ ಮಾಡಿದಾಗ ನಿಮಗೆ ಎಷ್ಟು ಲಾಭ ಇದೆ, ನಷ್ಟ ಇದೆ, ಅನುಕೂಲ ಇದೆ, ಈ ಲೆಕ್ಕಾಚಾರವನ್ನು ಈ ದಿನ ಸ್ವಲ್ಪ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ವ್ಯವಹಾರಗಳಲ್ಲಿ ಒಂದು ಪ್ರಗತಿಯೇನೋ ಕಾಣಿಸ್ತಾ ಇದೆ, ಆದರೆ ಪ್ರಗತಿ ಸ್ವಲ್ಪ ನಿಧಾನ ಆಗುತ್ತೆ. ಅದರಲ್ಲೂ ನಿಮ್ಮ ಹಿತಶತ್ರುಗಳ ಕಾಟ ಸ್ವಲ್ಪ ಹೆಚ್ಚಾಗಿರೋದ್ರಿಂದ ನಿಮಗೆ ಆ ಶಾಪ ನಿವಾರಣೆ ಆಗಬೇಕು. ನಂತರದಲ್ಲಿ ನಿಮಗೆ ಸ್ವಚ್ಛಂದವಾದಂಥ ಬದುಕು ಪ್ರಾಪ್ತಿಯಾಗುತ್ತೆ. ಇನ್ನು ಯಾರೇ ಕೆಲಸವನ್ನು ಮಾಡ್ತಾ ಇರಲಿ, ಅಂಥವರಿಗೆ ವಿಶೇಷವಾದಂಥ ಫಲ ಸಿಕ್ಕುವಂಥದ್ದು ಇದೆ. ಒಟ್ಟಾರೆ ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಫಲವನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ವೈಯಕ್ತಿಕ ಕೆಲಸ ಕಾರ್ಯಗಳಿಗೆ ವೈದ್ಯರ ನೆರವು ಕೂಡ ಬಹಳ ಬೇಗ ಸಿಕ್ಕತ್ತೆ. ಹಾಗಾಗಿ ಅಂದುಕೊಂಡಂಥ ಕೆಲಸ ಕಾರ್ಯಗಳು ವಿಶೇಷ ರೀತಿಯಲ್ಲಿ ಮುಕ್ತಾಯ ಆಗುತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.